ಬಗ್ಗೆ ರೈತ ಸಂಘಟನೆಯವರು ಬಂದಿದ್ದೀವಿ, ರೈತರು ಬಂದಿದ್ರೆ ಮಾತಾಡೋ ರೀತಿ ಇರಲಿ ನಿಮ್ಗೆ. ಸ್ವಲ್ಪ ಕಾಳಜಿ ಇರಲಿ. ನೀವು ಸಂಬಳ ಕೊಡ್ತಿರೋ ಜನಸಾಮಾನ್ಯರು ನಾವು 4 ಗುಂಟೆ ತೆರವು ಮಾಡೋದಿದ್ದು 4 ಗುಂಟೆನ ತೆರವು ಮಾಡಿ ಕೋರ್ಟಿಗೆ ನಾವು ಕಂಪ್ಲೇಂಟ್ಸ್ ಕೊಡ್ತೇವೆ. ಕೇಳಕ್ ಹೋಗಕ್ ಬಂದಿಲ್ಲ ನಾವಿಲ್ಲಿ, ಅರ್ಥ ಆಗ್ತಿದ್ಯಾ? ನೀವು ನಾವು ಕೋರ್ಟ್ ಉತ್ತರ ಕೊಡ್ತೀವಿ, ನೀವು ನಡೀರೋ ನಮ್ಮ ಲೆಕ್ಕಾಚಾರದಲ್ಲಿ ಮಾತಾಡಬೇಡಿ. ನೀವು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಮಾತಾಡ್ಕೊಳ್ಳಿ. ನೀವು ರೈತರ ಬಗ್ಗೆ ಮೇಡಮ್, ರೈತ ಸಂಘಟನೆಯವರು ಬಂದಿದೀವಿ, ರೈತರು ಬಂದಿದ್ರೆ ಮಾತಾಡೋ ರೀತಿ ಮೇಲೆ ನಗ ಇರಲಿ. ನಿಮ್ಗೆ ಕೋರ್ಟ್ ಉತ್ತರ ಕೊಡ್ಕೊತೀವಿ ಅಂದ್ರೆ ಕೋರ್ಟ್ ನಿಮ್ಗೆ ಸಂಬಳ ಕೊಡ್ತಿದ್ಯಾ? ಏನ್ ಆದೇಶ ಆಗಿದೆ ಆ ಆದೇಶದಂತೆ ರೈತರಿಗೆ ರಗಣ ಅವ್ರು ಕೊಡ್ತಿರೋ ಉತ್ತರ ಹೇಗಿದೆ? ಕೋರ್ಟ್ ಅಲ್ಲಿ ಉತ್ತರ ಕೊಡ್ತೀವಿ, ಏನ್ ಅರ್ಥ ಆಗೋದು? ನೀವು ಏನ್ ಸಂಬಳ ಕೊಡ್ತಿರೋ ಜನಸಾಮಾನ್ಯರು ನಾವು ಅಲ್ಲ. ಅವರು ಕೋರ್ಟ್ ಆಮೇಲೆ ಉತ್ತರ ಕೊಡ್ಕೊಳ್ಳಿ. ನೀವು ಸ್ವಲ್ಪ ಮಾತಾಡ್ಬೇಕಾದ್ರೆ ನಿಗಾ ಇಟ್ಕೊಂಡು ಮಾತಾಡಿ. ದಂಡಾಧಿಕಾರಿಗಳು ನಿಮ್ಗೆ ಗೌರವ ಇರಬೇಕು, ಅಧಿಕಾರಿಗಳ ಮೇಲೆ ಗೌರವ ಇರ್ಬೇಕು ನಮ್ಗೆ. ಯಾಕಂದ್ರೆ ರಾಜಕಾರಣಿಗಳು 5 ವರ್ಷ ಬಂದು ಹೋಗ್ತಾರೆ, 30 ವರ್ಷ ಸೇವೆ ಸಲ್ಲಿಸೋರು ನೀವು. ನಿಮ್ ಮೇಲೆ ಗೌರವ ಇರಬೇಕು, ನಿಮ್ಮಿಂದ ನಾವು ಅನ್ನೋ ಮನೋಭಾವ ನಮ್ಮಲ್ಲಿ ಹುಟ್ಟಬೇಕು. ನೀವು ನಾವು ರೈತರಿಗೂ ಕೋರ್ಟ್ ಉತ್ತರ ಕೊಡ್ಬೇಕು. ಯಾವ ಅರ್ಥದಲ್ಲಿ ಮಾತಾಡ್ತಾ ಇದೀರಿ ನೀವು? ನೀವು ಕೋರ್ಟ್ ಉತ್ತರ ಕೊಡ್ಬೇಕು ಯಾವ ರೀತಿ ಅರ್ಥ ಹೇಳ್ತಾ ಇದೀರಿ? ಅದು ತೆರವುಗೊಳಿಸಿ ಅಂತ ನಿಮ್ಗೆ ಆದೇಶ ಕೊಟ್ಟಾದ್ಮೇಲೆ ಕಾನೂನು ಉಲ್ಲಂಘನೆ ನೀವು ಮಾಡ್ತಾ ಇದೀರಿ, ನಾವು ಮಾಡ್ತಾ ಇದ್ದೀವಿ, ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಬನ್ನಿ, ನಾವು ನಿಮ್ ಜೊತೆ ಬರ್ತೀವಿ. ನಿಮ್ ಕಾರಲ್ಲ, ನಿಮ್ ಕಾರಲ್ಲಿ ನೀವು ಬನ್ನಿ, ನಾವು ಪಾದಯಾತ್ರೆಲ್ಲ ಯಾವ್ದೋ ನಾವು ಬರ್ತೀವಿ. ನೀವು 16 ಅಡಿ ತೆರವುಗೊಳಿಸಿದ್ರೆ ಹೇಳಂತ ಹೇಳ್ಬಿಡ್ತೀವಿ ನಾವು. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು.